ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಹೂವುಗಳನ್ನ ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಹೊಸದಾಗಿ ಒಂದು ಫ್ರೂಟ್ ಪ್ಲ್ಯಾಂಟ್ನ ನಾನು ಮೀಶೋದಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಅದು ಯಾವ ಪ್ಲ್ಯಾಂಟು ಅಂತ ಕೂಡ ತೋರಿಸ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ವೀವರ್ಸ್ ಕೇಳ್ತಾ ಇದ್ರಲ್ವ, ಸೇವಂತಿಗೆ ಗಿಡಗಳು ಮಳೆಯಲ್ಲೇ ಇಡ್ತಿರಲ್ಲ ಏನೂ ಆಗೋದಿಲ್ವಾ ಅಂತ. ಖಂಡಿತ ಏನೂ ಆಗೋದಿಲ್ಲ ಸ್ನೇಹಿತರೆ. ನಾನು ಎಲ್ಲೂ ಚೇಂಜ್ ಮಾಡೋದಿಲ್ಲ ಮತ್ತು ಪಾಟ್ನ ಎತ್ತೋದಿಲ್ಲ. ಮಳೆ ಎಷ್ಟೇ ಬಂದ್ರೂ ಕೂಡ ಗಿಡಗಳೆಲ್ಲ ಎಲ್ಲಿ ಇಟ್ಟಿರ್ತೀನೋ ಅಲ್ಲೇ ಇರ್ತವೆ. ನಾನು ಯಾವ ಪಾಟ್ನೂ ಕೂಡ ಎತ್ತಿ ಸೈಡ್ಗೆ ಇಡೋದಿಲ್ಲ ಮಳೆ ಬರ್ತಾ ಇದೆ ಅಂತ. ಮಳೆ ಬಂದ್ರಂತೂ ಇನ್ನೂ ತುಂಬಾ ಖುಷಿ. ಯಾಕೆಂದರೆ ನಮ್ಮ ಸೈಡ್ ಸ್ವಲ್ಪ ಮಳೆ ಕಮ್ಮಿನೇ ಬರೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ನಾನು ಮಳೆಯಲ್ಲೇ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಷ್ಟು ಜೋರಾಗಿ ಮಳೆ ಬಂದ್ರೂ ಕೂಡ ಗಿಡಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ನೀವೇ ನೋಡ್ತಾ ಇರ್ಬೋದು ಗಿಡಗಳೆಲ್ಲ ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಇವತ್ತು ಒಂದು ಮೀಶೋದಲ್ಲಿ ನಾನು ಒಂದು ಫ್ರೂಟ್ ಪ್ಲ್ಯಾಂಟ್ನ ಬುಕ್ ಮಾಡ್ಕೊಂಡಿದ್ದೆ. ಅದು ಯಾವ ಪ್ಲ್ಯಾಂಟು ಅಂತಲೂ ಕೂಡ ಹೇಳ್ತೀನಿ. ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ತುಂಬ ಸಲ ಒಂದೊಂದು ಗಿಡಗಳು ಒಣಗೋಗ್ತಾ ಇದ್ವು, ಆದರೆ ಈ ಗಿಡ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಯಾವ ಗಿಡ ಅಂತ ಹೇಳಿದ್ರೆ ಅನಾನಸ್ ಹಣ್ಣಿನ ಗಿಡ. ನಾನು ಇದನ್ನು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ನಾನು ನರ್ಸರಿಲಿ ಕೇಳಿದಾಗ ಇದಕ್ಕೆ 500 ಕೇಳಿದರು, ಆದರೆ ಮೀಶೋದಲ್ಲಿ 150 ಆಯ್ತು ಅಷ್ಟೇ. 150 ರೂಪಾಯಿಗೆಲ್ಲ ಈ ಗಿಡ ಸಿಕ್ಕಿದೆ ನನಗೆ. ನರ್ಸರಿಲೇ 500 ರೂಪಾಯಿ ಹೇಳಿದರು ಇದೊಂದು ಗಿಡನ ನಾನು ತೊಗೊಳಕ್ಕೆ ಹೋದಾಗ. ಅದರಿಂದ ನಾನು ಇವಾಗ ಮೀಶೋದಲ್ಲೇ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಗಿಡ ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಗಿಡ ಏನು ಒಣಗಿಲ್ಲ. ಒಣಗಿದಿದ್ರೆ ನಾನು ರಿಟರ್ನ್ ಆಗ್ತಾಯಿದೆ, ಆದರೆ ಇದು ಒಣಗಿಲ್ಲ. ತುಂಬ ಚೆನ್ನಾಗಿ ಫ್ರೆಶ್ಶಾಗೆ ಬಂದಿದೆ ಗಿಡ. ಹಾಗೆ ಈ ಗಿಡನೂ ಕೂಡ ನಾನಿವತ್ತು ನಮ್ಮ ಗಾರ್ಡನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಂತ. ಮಣ್ಣು ಬೀಳಬಾರ್ದು ಅಂತ ಮತ್ತೆ ಇನ್ನೊಂದು ಕವರ್ ಹಾಕಿ ಕಟ್ಟಿದ್ದಾರೆ. ಅದರಲ್ಲಿರೋಂತಹ ಕವರ್ ಬಿಟ್ಟು ಮತ್ತೆ ಇನ್ನೊಂದು ಕವರ್ನೂ ಪ್ಯಾಕ್ ಮಾಡಿದ್ದಾರೆ ಸ್ನೇಹಿತರೆ. ಆದರೆ ನಾನೀಗ ಹಾಕಬೇಕಾದ್ರೆ ಈ ಮಣ್ಣನ್ನು ಮಾತ್ರ ನಾನು ತೆಗಿಯೋದಿಲ್ಲ. ನಾನು ತುಂಬ ಸಲ ತಪ್ಪು ಮಾಡ್ತಾಯಿದ್ದೆ. ಏಕೆ ಅಂತಂದರೆ ಗಿಡ ತಗೊಂಬಂದಿದ ತಕ್ಷಣ ಅದರಲ್ಲಿರುವಂತಹ ಮಣ್ಣೆಲ್ಲ ಬಿಡಿಸ್ಬಿಟ್ಟು ನಾನು ನಮ್ಮ ಗಾರ್ಡನಲ್ಲಿರುವಂತಹ ಮಣ್ಣಿನ ಜೊತೆ ಹಾಕ್ತಾಯಿದ್ದೆ. ಆದರೆ ನಾನು ಆವಾಗ ಗಿಡಗಳು ಒಣಗೋಗ್ತಾಯಿದ್ದೆ. ಆದರೆ ಯಾವುದೇ ಕಾರಣಕ್ಕೂ ನಾವು ಗಿಡ ಹೊಸ್ದಾಗಿ ಎಲ್ಲಿಂದನೇ ತರಿಸಿದ್ರೂ ಕೂಡ ಮಣ್ಣನ್ನ ಬಿಡಿಸ್ಬಾರ್ದು. ಮಣ್ಣು ಬಿಡಿಸ್ತೇನೆ ಹಾಗೆ ಹಾಕಿದ್ರೆ ಮಾತ್ರ ಗಿಡ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಬರೋದು. ನಾನೀಗ ಹಾಗೆ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಅದು ಹೊಸದಾಗಿ ಅಲ್ಲಿ ಬೇರು ಬಿಡೋದಕ್ಕೆ ಜಾಗ ಇರೋದಿಲ್ಲ ಕವರಲ್ಲಿ. ಹೊಸದಾಗಿ ಎಲ್ಲ ಹೊರಗಡೆ ಮಣ್ಣಿಂದ ಸ್ವಲ್ಪ ಹೊರಗಡೆ ಬಂದಿರುತ್ತೆ ಬೇರು. ಅದನ್ನು ನಾವು ಈ ರೀತಿ ಮಣ್ಣಿಗೆ ಹಾಕಿದಾಗ ತುಂಬ ಸುಲಭವಾಗಿ ಅದು ಹರಡೋದಕ್ಕೆ ಅವಕಾಶ ಆಗುತ್ತೆ. ಆವಾಗ ಗಿಡ ಇನ್ನೂ ಚೆನ್ನಾಗೇ ಬರ್ತದೆ. ನಾವು ಮಣ್ಣನ್ನು ಬಿಡಿಸಿ ಹಾಕೋದ್ರಿಂದ ಗಿಡ ಬೇಗ ಒಣಗೋಗ್ಬಿಡುತ್ತೆ ಸ್ನೇಹಿತರೆ, ಮತ್ತು ಆ ಗಿಡ ಬರೋದಿಲ್ಲ. ನನಗೆ ಈ ಥರ ಅನುಭವ ತುಂಬ ಗಿಡಗಳಿಂದ ಆಗಿದೆ. ಅದಕ್ಕೆ ಈ ಸಲ ನಾನು ಇದೇ ರೀತಿ ಹಾಕ್ಕೊಳ್ತಾಯಿದ್ದೀನಿ, ಮಣ್ಣು ತೆಗೆದಿನೇ ಹಾಕ್ಕೊಳ್ತಾಯಿದ್ದೀನಿ. ಹಾಗೆ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಎಷ್ಟೊಂದು ಹೂಗಳಿದ್ದಾವೆ, ಯಾವ ಹೂವು ಎಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಇವಾಗ ನಾನು ಸೇವಂತಿಗೆ ಹೂವು, ಇದು ವೈಟ್ ಕಲರ್ದು ಸ್ಟಾರ್ಟಿಂಗೇ ಜಾಸ್ತಿ ಇದೊಂದೇ ಗಿಡದಲ್ಲಿ ಬಂದಿದ್ದು. ಬೇರೆ ಗಿಡದಲ್ಲೆಲ್ಲ ಸ್ವಲ್ಪ ಈಗೆಲ್ಲ ಮೊಗ್ಗಾಗ್ತಾಯಿದೆ. ಆದರೆ ಇದರಲ್ಲಿ ಸ್ವಲ್ಪ ಒಣಗೋಗ್ತಾ ಇರೋ ಥರ ಹಿಂದೆಗಡೆ ಸ್ವಲ್ಪ ಗರಿ ಎಲ್ಲ ಒಣಗ್ತಾ ಇತ್ತು. ಅದು ಇನ್ನೂ ಫ್ರೆಶ್ಶಾಗೇ ಇದೆ. ಹೂವು ಯಾವುದೇ ರೀತಿಯಾದಂಥ ಹಾಳಾಗಿಲ್ಲ. ಆದರೆ ನಾನು ಒಂದು 4 ಹೂವನ್ನ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರಿ ಯಾವುದು ಒಣಗಿದೆ ನೋಡಿ ಅದನ್ನು ಮಾತ್ರ, ಎಲ್ಲ ಹೂವು ಕೇಳ್ತಿಲ್ಲ. ಹೂವು ಕಿತ್ತರೆ ಗಾರ್ಡನ್ ಬರಿದಾಗ ಕಾಣಿಸುತ್ತೆ ಮತ್ತು ಚೆನ್ನಾಗೂ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಯಾವ ಹೂವು ಅಷ್ಟಾಗಿ ಕೀಳಕ್ಕೆ ಹೋಗಲ್ಲ. ಯಾವುದೇ ಒಂದೊಂದು ಮಾತ್ರ ಬಂದಿರುವಂಥದ್ದು ಕಿತ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬಾ ದಿನ ಆಗಿತ್ತು ಅರಳಿ, ಅದನ್ನು ಕಿತ್ಕೊಂಡಿರಲಿಲ್ಲ. ಇವತ್ತು ಈ ಗಿಡದಲ್ಲೂ ಕೂಡ ಒಂದು 3 ಹೂವು ಬಿಟ್ಟಿದೆ, ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಡೈರೆ ಹೂವು ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆಯವರು ಹಾರ್ವೆಸ್ಟ್ ಮಾಡಿದ್ರು. ಇವಾಗ ನಾನು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀನಿ ನೋಡಿ. ಎಷ್ಟೊಂದು ಈಗ ಮೊನ್ನೆ ಎಲ್ಲ ಒಂದು 15 ಹೂವನ್ನೆಲ್ಲ ಕಿತ್ಕೊಂಡಿದ್ದೀನಿ. ಮತ್ತು ಇವಾಗ ಒಂದು 10 ಹೂವನಷ್ಟು ಬಂದಿದೆ. ಇದು ರೆಡ್ ಕಲರ್ ಅಂತೂ ಬೇಗನೆ ಸ್ಟಾರ್ಟ್ ಆಗಿಬಿಡ್ತು. ಬೇರೆದೆಲ್ಲ ಈಗ ಮೊಗ್ಗು ಸ್ಟಾರ್ಟ್ ಆಗ್ತಾಯಿದ್ರೆ ಈ ಗಿಡದಲ್ಲಿ ಒಂದರಲ್ಲೇ ಮಾತ್ರ ಜಾಸ್ತಿ ಹೂವು ಬಂದುಬಿಡ್ತು ಸ್ಟಾರ್ಟಿಂಗೇನೆ. ಇದನ್ನು ಕೂಡ ಇವತ್ತೆಲ್ಲ ಯಾವ್ದು ಬಂದಿದೆ ಅದನ್ನು ಮಾತ್ರ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು 4-5 ಹೂವು ಅರಳಬೇಕು. ನಾನು ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲ. ಒಂದು 10 ಹೂವನ್ನ ಮಾತ್ರ ಇವಾಗ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ನಳಿನವ್ರ ಹತ್ರ ತೊಗೊಂಡಿರುವಂತಹ ರೋಸ್ ಗಿಡದಲ್ಲೂ ಒಂದು ಹೂವು ಬಿಟ್ಟಿತ್ತು, ಅದನ್ನು ಕೂಡ ಇಟ್ಕೊಂಡೆ. ಇದು ನಮ್ಮ ಗಾರ್ಡನಲ್ಲೆಲ್ಲ ಈಗ ಮೊಗ್ಗು ಸ್ಟಾರ್ಟ್
ಆಗ್ತಾ ಇದೆ. ಎಲ್ಲ ಗಿಡ ಎಲ್ಲ ಕಟ್ ಮಾಡಿದ್ಮೇಲೆ ಬಂದಂತಹ ಹೂವು. ಈ ವೈಟ್ ಗಿಡದಲ್ಲಂತೂ ಎಲ್ಲ ಹೂವು ಒಂದೇ ಸಲ ಬಂದುಬಿಡುತ್ತೆ. ಇವಾಗ ಮತ್ತೆ ಮೊಗ್ಗಾಗ್ತಾ ಇದೆ. ಇಲ್ಲಿ ಒಂದು ಯೆಲ್ಲೋ ಕಲರ್ದು ಚಿಕ್ಕದು ಒಂದೇ ಒಂದು ಬಿಟ್ಟಿತ್ತು, ನಾನು ಕಟ್ಟಿಂಗ್ಸ್ ಹಾಕ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಇದು ಪರ್ಪಲ್ ಕಲರು. ಇದರಲ್ಲಂತೂ ಇನ್ನೂ ಹೂವು ಅರಳಕ್ಕೆ ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ಯಾವುದು ಗಿಡ ಒಣಗ್ತಾ ಇರಲಿಲ್ಲ, ಅದನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳಲಿಲ್ಲ. ಡೈರೆ ಹೂವು ಅಂತೂ ಇವಾಗ ಅರಳ್ತಾ ಇದೆ. ಅದು ಕೂಡ ಕಲರ್ ತುಂಬಾ ನನಗೆ ತುಂಬಾ ಇಷ್ಟ ಆಯಿತು ಆ ಕಲರು. ಶಂಖಪುಷ್ಪ ಹೂವು ಡೈಲಿ ಎಷ್ಟೊಂದು ಹೂವು ಬಿಡ್ತಿತ್ತು ಅಂತ ಇವತ್ತಾದರೆ ಕಮ್ಮಿ ಬಿಟ್ಟಿದೆ. ಇವೆಲ್ಲ ನಾನು ನಳಿನವ್ರ ಹತ್ರ ತೊಗೊಂಡಿರುವಂತಹ ಗಿಡಗಳು. ನಾನು ಹಾಕೋಬೇಕಾದ್ರೆ ವೀಡಿಯೋ ಮಾಡಿ ತೋರಿಸಿದ್ನಲ್ವ, ಈಗ ನೋಡಿ ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದ್ದಾವೆ. ಯಾವ ಗಿಡನೂ ಕೂಡ ಬಾಡಿಲ್ಲ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಎಲ್ಲ ಮೊಗ್ಗುಗಳು ಕೂಡ ಡೈಲಿ ಒಂದೊಂದು ಹೂವು ಬರ್ತಾನೆ ಇದ್ದಾವೆ, ಒಂದಲ್ಲ ಒಂದು ಗಿಡದಲ್ಲಿ. ಗಿಡಗಳಂತೂ ತುಂಬಾ ಫ್ರೆಶ್ಶಾಗಿ ಕಾಣಿಸ್ತಾ ಇದ್ದಾವೆ ಸ್ನೇಹಿತರೆ. ಹಾಗೆ ಇಲ್ಲೇ ಒಂದು ವೈಟ್ ಮೀಶೋದಲ್ಲಿ ನಾನು ಸೇವಂತಿಗೆ ಗಿಡದ ಸೀಡ್ಸ್ ಅಂದ್ಬಿಟ್ಟು ತೊಗೊಂಡಿದ್ದೆ, ಆದರೆ ಸೇವಂತಿಗೆ ಅಲ್ಲ ಅದು. ಈ ಥರ ಹೂವು ಬಂದಿದೆ ಅಂತ ನಾನು ಎಲ್ಲ ವಿಡಿಯೋದಲ್ಲೂ ತೋರಿಸಿದ್ದೇನೆ. ಹಾಗೆ ಇವತ್ತು ಕೂಡ ಒಂದು ಹೂವು ಬಂದಿದೆ. ಇಲ್ಲಿ ಯೆಲ್ಲೋ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಸೀಡ್ಸ್ಗೋಸ್ಕರ ಮೊದಲು ಅರಳಿರುವಂತಹ ಹೂವನ್ನ ಹಾಗೆ ಬಿಟ್ಟುಬಿಡ್ತೀನಿ. ಅದನ್ನು ಮತ್ತೆ ನಾವು ಹಾಕೋಬೋದು, ಅವಾಗ ಇನ್ನೂ ಗಿಡಗಳು ಜಾಸ್ತಿ ಮಾಡ್ಕೋಬೋದು. ಆದರೆ ಇದು ಒಂದು ವಾರ ಆದರೂ ಗಿಡದಲ್ಲಿ ಅರಳಿದ್ರೂ ಕೂಡ ಗಿಡ ಒಣಗೋದಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ಗಾರ್ಡನಲ್ಲಿ ಈ ಒಂದು ಹೂವು. ಇಲ್ಲೆಲ್ಲ ಮಧ್ಯದಲ್ಲೆಲ್ಲ ಒಂದೊಂದು ಹಾಕ್ಕೊಂಡಿದ್ದೀನಿ. ಹೂವು ಕೂಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಒಂದು ಹೂವು ಬಂದಿದೆ, ನೋಡ್ತಾ ಇರ್ಬೋದು ನೀವು. ಇದು ನಳಿನವ್ರ ಹತ್ರ ತರಿಸ್ಕೊಂಡಿರೋ ಸೇವಂತಿಗೆ ಗಿಡ. ಅದರಲ್ಲೂ ಕೂಡ ಹೂವು ಆಗ್ತಾ ಇದ್ದಾವೆ ಇವಾಗ. ಇಲ್ಲಿ ಒಂದು ಡೈರೆ ಗಿಡ ಇತ್ತಲ್ಲ, ಅದರಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಒಂದೇ ಒಂದು ಹೂವು ಕಿತ್ಕೊಂಡಿದ್ದೆ. ಇವಾಗ ಒಂದು 4 ಬಿಟ್ಟಿದೆ, ಅದನ್ನು ಕೂಡ ಒಂದು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅರಳಿರುವಂತಹ ಹೂವನ್ನ ಮಾತ್ರ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ಹೂವು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲ ಸ್ನೇಹಿತರೆ. ಇಲ್ಲಿ ಬಂದರೆ ಒಂದು ರೋಸ್ ಗಿಡ ಇದೆ, ಅದರಲ್ಲೂ ಕೂಡ ಎಲ್ಲ ಗಿಡ ಎಲ್ಲ ಕಟ್ ಮಾಡಿದ್ಮೇಲೆ ಮತ್ತೆ ಹೂವು ಇವಾಗ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಎಲ್ಲ ಹೂವು ಒಂದೇ ಸಲ ಬಂದಿದೆ, ಒಂದು 6-7 ಹೂವು ಬಂದಿದೆ ಇದರಲ್ಲಿ. ಗಿಡ ಎಲ್ಲ ಕಟ್ ಮಾಡಿಬಿಟ್ಮೇಲೆ ಚಿಗುರೊಡೆದು ಮತ್ತೆ ಹೂವು ಸ್ಟಾರ್ಟ್ ಆಗ್ತಾ ಇರೋಂಥದ್ದು ಇವಾಗ. ಅದು ಹಾಗೆ ಬಿಟ್ಟಿದ್ರೆ ಹೂವು ಬರ್ತಿತ್ತೋ ಏನೋ ಗೊತ್ತಿಲ್ಲ, ಆದರೆ ನಾನೇ ಎಲ್ಲ ಗಿಡನೆಲ್ಲ ಕಟ್ ಮಾಡಿಬಿಟ್ಟಿದೆ, ತುಂಬ ದೊಡ್ಡ ಬೆಳೆದ್ಬಿಟ್ಟದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಡೈರೆ ಹೂವು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಗಲವಾಗಿ ಅರಳಿದೆ ಅಂತ. ನಾನು ಫಸ್ಟ್ ತೋರಿಸ್ತದ್ನಲ್ಲ ಅದೇ ಕಲರ್ ಇದೂ. ಇಲ್ಲಿ 2 ಗಿಡ ಹಾಕ್ಕೊಂಡಿದ್ದೆ ನಾನು, ಅದು ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ಒಂದೇ ಒಂದು ಹೂವು ಮುಡಿಸಿದ್ರೆ ಸಾಕು, ಒಂದು 4-5 ದಿನ ಹೀಗೆ ಇರುತ್ತೆ. ಹೂವು ಒಣಗೋದೇ ಇಲ್ಲ. ಫೋಟೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಡೈರೆ ಹೂವು. ಇಲ್ಲಿ ಸ್ವಲ್ಪ ಸೇವಂತಿಗೆ ಹೂವು ಇದ್ದಾವೆ ಒಂದೊಂದು, ಅದನ್ನು ಕೂಡ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಕಡೆ ಎಲ್ಲ ಹಾರ್ವೆಸ್ಟ್ ಮಾಡಿಕೊಂಡೆ. ಒಂದೊಂದು ಬಂದಿರುವಂಥದ್ದನ್ನ ಎಲ್ಲನೂ ಕೂಡ ಹಾರ್ವೆಸ್ಟ್ ಮಾಡಿಲ್ಲ. ಇಲ್ಲಿ ದಾಸವಾಳ ಗಿಡಗಳು ಒಂದು ಸೈಡ್ ಫುಲ್ಲು ಎಲ್ಲ ನನ್ನ ದಾಸವಾಳ ಗಿಡಗಳಿದ್ದಾವೆ. ಇಲ್ಲಿ ನಾನು ಪೂಜೆ ಮಾಡುವ ದಿನ ಮಾತ್ರ 1-2 ಬಿಟ್ಟಿರುತ್ತೆ, ಇಲ್ಲಾಂದರೆ ಡೈಲಿ ಒಂದೊಂದು ಗಿಡದಲ್ಲಿ 2-3 ಹೂವು ಆಗಿರ್ತವೆ. ನೀವು ನೋಡ್ತಾ ಇರ್ಬೋದು ಒಂದೊಂದೇ ಹೂವು ಬಂದಿದೆ ಎಲ್ಲ ಗಿಡದಲ್ಲೂ, ಜಾಸ್ತಿ ಬಂದಿಲ್ಲ ಇವತ್ತು. ನಾನು ಹಾರ್ವೆಸ್ಟ್ ಮಾಡ್ಕೊಳ್ಳೋ ದಿನ ವೀಡಿಯೋ ಮಾಡೋಕ್ಕೆ ಹೋದಾಗೆಲ್ಲ ಒಂದೊಂದೇ ಬಂದಿರುತ್ತೆ, ಇದ್ದಂತೆಲ್ಲ ಜಾಸ್ತಿ ಹೂವು ಬಂದಿರುತ್ತೆ ಸ್ನೇಹಿತರೆ, ನೀವೇ ನೋಡ್ತಾ ಇರ್ಬೋದು. ಈ ದಾಸವಾಳ ಹೂವನ್ನು ಕೂಡ ನಾನಿವತ್ತು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ವೈಟ್ ಅಂತೂ ಡೈಲಿ 1-2 ಇದಕ್ಕೆ ಬಿಡ್ತಾನೆ ಇರುತ್ತೆ. ನನಗಂತೂ ಈ ಕಲರ್ ತುಂಬಾ ಇಷ್ಟ ಆಯಿತು. ಇಲ್ಲಿ ಪಿಂಕ್ ರೆಡ್ಡು, ಡಾರ್ಕ್ ರೆಡ್ಡು, ಆದರೆ ಇದ್ರ ಥರ ರೋಸ್ ಹೂ ಥರ ಕಾಣಿಸುತ್ತೆ ಆ ಹೂವು ನೋಡ್ತಾ ಇದ್ದರೆ. ಇಷ್ಟು ಹೂವನ್ನ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಇವತ್ತು ಒಂದು ಸ್ವಲ್ಪ ಬದನೆಕಾಯಿನೂ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಮಳ್ಳೆ ಹೂವು ಸಿಕ್ಕಿದ್ದು, ಅವು ಕೂಡ ಎಲ್ಲ ಹಾರ್ವೆಸ್ಟ್ ಮಾಡಿ ಕಟ್ಟಿ ಇಟ್ಕೊಂಡಿದ್ದೆ. ಇವತ್ತಿನ ಪೂಜೆಗೆ ತುಂಬಾ ಹೂವು ಸಿಕ್ಕಿದೆ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು. ಇವತ್ತು ನಾನು ಗಿಡ ತೋರಿಸಿಲ್ಲ, ಆದರೆ ಅಷ್ಟು ಹೂವು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಬದನೆ ಗಿಡದಲ್ಲಿ ಸ್ವಲ್ಪ ಬದನೆಕಾಯಿ ಯಾರೋ ಕೇಳ್ತಾ ಇದ್ದಾರೆ, ಅವರಿಗೆ ಹಾರ್ವೆಸ್ಟ್ ಮಾಡಿಕೊಡ್ತಾ ಇದ್ದೀನಿ, ನಾನೇನು ಯೂಸ್ ಮಾಡ್ತಿಲ್ಲ. ಇವತ್ತು ತುಂಬಾ ಬಿಟ್ಟಿತ್ತು ಗಾರ್ಡನ್ನಲ್ಲಿ ಅಂತ ಹೇಳ್ಬಿಟ್ಟು ಅವರು ಬಂದಾಗೆಲ್ಲ ಕೇಳ್ತಾಯಿದ್ರು ನಮಗೆ ಆ ಥರ ಬದನೆಕಾಯಿ ಕೊಡಿ ಅಂತ ಹೇಳ್ಬಿಟ್ಟು. ಇವತ್ತು ಒಂದು ಕವರ್ ಅವ್ರಿಗೆ ಕಿತ್ಕೊಡ್ತಾ ಇದ್ದೀನಿ, ಜಾಸ್ತಿನೇ ಬಂದಿದೆ. ನೀವೇ ನೋಡ್ತಾ ಇರ್ಬೋದು. ಗಿಡಗಳಂತೂ ತುಂಬಾ ಹೆಲ್ದಿಯಾಗಿದ್ದಾವೆ, ಅದು ಕಾಯಿ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ. ನಾನು ಇದನ್ನು ಒಂದು 6ನೇ ಸಲ ನಾನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ಆದರೂ ಕೂಡ ಕಾಯಿ ಮಾತ್ರ ಕಮ್ಮಿ ಆಗ್ತಾನೇ ಇಲ್ಲ, ತುಂಬಾ ಚೆನ್ನಾಗಿ ಬರ್ತಾಯಿದ್ದಾವೆ. ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಕಾಯಿ ಬರ್ತಾಯಿದೆ ಅಂತ. ತುಂಬ ದೊಡ್ಡ ಸೈಜು ಇದ್ದಾವೆ ಮತ್ತು ಸಣ್ಣ ಸೈಜು. ಮತ್ತು ಇದನ್ನು ಮಾಡೋದಕ್ಕೆ
ಎಣ್ಗಾಯಿ ಮಾಡೋದಕ್ಕೆ ಯಾವ ಥರ ಸಣ್ಣ ಕಾಯಿ ಬೇಕೋ ಆ ಥರ ಸೇಪಲ್ಲೂ ಇದ್ದಾವೆ ಕಾಯಿ. ಆದರೆ ಇಲ್ಲಿ ಒಂದು 2 ಗಿಡ ಏನಕ್ಕೆ ಒಣಗೋಗಿದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. 2 ಗಿಡ ಇಲ್ಲಿ ಒಣಗೋಗ್ಬಿಟ್ಟಿದ್ದಾವೆ. ಆ ಕಾಯಿ ಗಿಡದಲ್ಲೇ ಇದ್ದಾವೆ, ನಾನು ಕಿತ್ಕೊಂಡೇ ಇರಲಿಲ್ಲ. ಗಿಡ ಮಾತ್ರ 2 ಗಿಡನೂ ಕೂಡ ಹಾಗೆ ಒಣಗಿಬಿಟ್ಟಿದ್ದಾವೆ. ಇಲ್ಲಿ ಸೈಡಲ್ಲಿ ಹಾಕಿರುವಂತಹ ಗಿಡಗಳು ಇನ್ನೂ ಇದ್ದಾವೆ ಒಂದು 10 ಗಿಡ. ಆದರೆ ಇಲ್ಲಿ ಮಧ್ಯದಲ್ಲಿರುವಂತಹ 2 ಗಿಡ ಮಾತ್ರ ಒಣಗೋಗ್ಬಿಟ್ಟಿದ್ದಾವೆ. ಏನಕ್ಕೆ ಒಣಗೋಗಿದ್ದಾವೆ ಅಂತ ಗೊತ್ತಿಲ್ಲ. ಆದರೆ ಕಾಯಿ ಮಾತ್ರ ಇನ್ನೂ ಒಣಗಿರಲಿಲ್ಲ. ಅವನು ಕೂಡ ಅದರಲ್ಲಿರುವಂತಹ ಕಾಯಿನೂ ಕೂಡ ಎಲ್ಲ ಕಿತ್ಕೊಂಡೆ. ಇಷ್ಟು ಬದನೆಕಾಯಿನ ನಾನಿವತ್ತು ಅವ್ರಿಗೆ ಹಾರ್ವೆಸ್ಟ್ ಮಾಡಿಕೊಡ್ತಾ ಇದ್ದೀನಿ. ಎಷ್ಟೊಂದು ಸಿಕ್ಕಿದೆ ನೋಡ್ತಾ ಇರ್ಬೋದು ನೀವು. ಈಗ ವಾಂಗಿ ಬದುಕು ಆಗುತ್ತೆ ಮತ್ತು ಎಣ್ಗಾಯಿ ಮಾಡೋದಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಅವರೇ ಕೇಳಿಸ್ಕೊಂಡು ತೊಗೊಂಡೋದ್ರು. ಇನ್ನು ಗಿಡಗಳೆಲ್ಲ ಇಲ್ಲೆಲ್ಲ ಡೈರೆ ಗಿಡಗಳು ಬಂದುಬಿಟ್ಟಿದ್ದಾವೆ. ಮಧ್ಯದಲ್ಲೆಲ್ಲ ಜಾಗ ಇಲ್ಲ ಒಳಗಡೆ ಹೋಗೋದಕ್ಕೆ. ಅಷ್ಟು ಸೇವಂತಿಗೆ ಗಿಡಗಳು, ಡೈರೆ ಗಿಡಗಳು, ಈ ಬದನೆ ಗಿಡ ಒಳಗಡೆ ಹೋಗೋದಕ್ಕೆ ಜಾಗ ಇಲ್ಲ. ಆ ರೀತಿ ಎಲ್ಲ ಒತ್ತೊತ್ತಾಗಿ ಬಂದುಬಿಟ್ಟಿದ್ದಾವೆ. ಇಲ್ಲಿ ಹಾಗೆ ಸ್ವಲ್ಪ ಸೊಪ್ಪನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾಲಕ್ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ನೋಡಿ, ಲಾಸ್ಟ್ ವೀಡಿಯೋದಲ್ಲಿ ಚೆಲ್ಲಿದ್ನಲ್ಲ ಸೊಪ್ಪನ್ನ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಕೊತ್ತಂಬರಿ ಸೊಪ್ಪು ಈಗ ಬರ್ತಾಯಿದೆ. ಇಲ್ಲಿ ದಂಟಿನ ಸೊಪ್ಪು, ಮೆಂತ್ಯ ಅಂತೂ ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ನನಗೆ 2 ಸಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ, ಮತ್ತೆ ಚೆಲ್ಲಿದೆ. ಅದೇ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಪಾಲಕ್ ಸೊಪ್ಪನ್ನ ನಾನು ಬೇರು ಸಮೇತ ಕಿತ್ಕೊಳ್ತಾ ಇಲ್ಲ, ಕಟ್ ಮಾಡ್ಕೊಳ್ತೀನಿ. ಏಕೆಂದರೆ ನಾನು ಕಟ್ ಮಾಡ್ಕೊಂಡಂಗೆಲ್ಲ ಮತ್ತೆ ಮತ್ತೆ ಬರ್ತಾನೆ ಇರ್ತದಲ್ಲ, ಅದಕ್ಕೆ ಇವಾಗ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟು ಸೊಪ್ಪನ್ನು ನಾನು ಇವಾಗ ಕಟ್ ಮಾಡ್ಕೊಂಡಿದ್ದೀನಿ, ಸಾಕು ನನಗಷ್ಟು. ಇನ್ನೂ ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಇಷ್ಟು ಇದನ್ನು ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಬದನೆಕಾಯಿ ಮತ್ತು ಸೊಪ್ಪನ್ನು. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.